ಪರಿಸ್ಥಿತಿನೇ ಚೇಂಜ್ ಮಾಡ್ಬಿಡ್ತಾರೆ ಹಂಗೆ. ಆಮೇಲೆ ಆ ಕ್ಷಣದಲ್ಲಿ ಏನು ಯೋಚನೆ ಮಾಡಲ್ಲ. ಈಗ ಸುಮ್ಮನೆ ಅವ್ರು ಮಾಮೂಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ಶಿವಣ್ಣ ಬನ್ನಿ ಒಂದೆರಡು ಸ್ಟೆಪ್ ಹಾಕೋಣ ಅಂತ. ಹಂಗೆ ರೆಡಿ, ಸ್ಟೆಪ್ ಹಾಕೋಣ, ಓಕೆ 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 ಫುಲ್ ರೆಡಿ. ಹಂಗೇನದೆ 4 ಸ್ಟೆಪ್ ಹಾಕ್ಬಿಡೋದೆ. ಏನು ನಿಜವಾಗ್ಲೂ ಗ್ರೇಟ್. ಫೈನಲ್ ಇದನ್ನು ನೋಡಿದ್ರ ಸಿನಿಮಾದು? ಇಲ್ಲ ಗುರು, ನಾನು ಥಿಯೇಟ್ರಲ್ಲೇ ನೋಡೋಣ ಅಂತ ಮೊದಲು ನೋಡಾಗಿದೆಯಲ್ಲ ಆಲ್ರೆಡಿ. ಮೊದಲು ಆಲ್ರೆಡಿ ನೋಡಿರೋದ್ರಿಂದ ಈ ಫುಲ್ ವರ್ಷನ್ ಥಿಯೇಟ್ರಲ್ಲಿ ಜನಗಳ ಜೊತೆ ನೋಡಬೇಕು. ಫಸ್ಟ್ ಡೇ ಹೋಗ್ತಾ ಇದ್ರಿ, ನೋಡೋಣ. ಗುಡ್ 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 ಗುಡ್. ಹೆಂಗೆ ಅನಿಸುತ್ತೆ, ಹೆಂಗೆ ಬಂದಿದೆ ಓವರಾಲ್? ಅದು ಗುರು ಜನ ಹೇಳ್ಬೇಕು ಗುರು, ನಾವೆಲ್ಲ ಮಾಡಿದ್ದೀವಿ. ಯಾಕಂದರೆ ಅದೇ ನೋಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೋದು, ಅದಕ್ಕೆ ಅದು ಅಲ್ಟಿಮೇಟ್ ಜಡ್ಜ್ಮೆಂಟ್ ಅವ್ರದ್ದು. ಖಂಡಿತ ನಾವೆಲ್ಲ ರೀತಿಯೂ, ನಾನು ಹೇಳಿದ್ನಲ್ಲ, ಪಿಕ್ಚರ್ ಮಾಡಿ ಎಲ್ಲ ಮಾಡ್ರೆ ಒಂದು ಸಣ್ಣ ಎಕ್ಸೈಟ್ಮೆಂಟ್ ಇರುತ್ತೆ ನೋಡಿ ಅಲ್ವಾ. ಅಲ್ವಾ ಇಷ್ಟೆಲ್ಲ ಮೀಟರ್ ಆಫ್ ಆಗಿದೆ ಸರ್, ಎಕ್ಸೈಟ್ಮೆಂಟ್ ಅಲ್ಲ. ಅವರು ಸೂಪರ್ ಅಮ್ಮ ಓಕೆ ಅಂದ್ಬಿಟ್ರೆ ಅರ್ಧ ಅಲ್ಲಿ ನಿಜವಾದ ಗೆಲುವು. ಅಲ್ಟಿಮೇಟ್ಲಿ ಎಲ್ಲ ಅವ್ರ ಮೇಲೆ ಡಿಪೆಂಡ್. ಓಕೆ. ಈ ಮೊನ್ನೆ ಸುದೀಪ್ ಇಂಟರ್ವ್ಯೂ ಮಾಡಿದೆ, ನಾನು ಆವಾಗ ಒಂದು ಮಾತು ಕೇಳಿದೆ, ಏನು 2 ಸಿನಿಮಾಗಳು ಒಂದೇ ಸರಿ ಬರ್ತಾಯಿವೆ, ಏನು ಕ್ಲಾಶ್ ಆಗಲ್ಲ ಅಂತ. ಕ್ಲಾಶ್ ಗೀಶ್ ನಮ್ಮಲ್ಲಿ ಇಲ್ವೇ ಇಲ್ಲ, ನಮ್ಮನೆ ಹುಡುಗ ಬರ್ರಿ 2 ಸಿನಿಮಾ ಜನಗಳು ನೋಡ್ತಾರೆ ಅಂತ. ಆ ವಿಶ್ವಾಸ ಇದೆಯಾ ಸರ್? ಇಲ್ಲ ಖಂಡಿತ. ನಾನು ಅದೇ ಎಕ್ಸಾಂಪಲ್ ಇವಾಗ ಕೊಟ್ಟು ಹೇಳ್ತಾ ಇದ್ದೆ. ಅವಾಗ ಅವಳೇ ನನ್ನ ಹೆಂಡ್ತಿ, ರಣಧೀರ, 2 ಸೇಮ್ ಟೈಮು, 2 ಸಿಲ್ವರ್ ಜೂಬ್ಲಿ. ಆ ಥರ ಎಷ್ಟು ಸಿನಿಮಾಗಳಾಗಿದ್ದಾವೆ ಅಲ್ವಾ. ಆ ಥರ ಇದೆ. ಆಮೇಲೆ ಸೀಸನ್ ಬೇರೆ ಅಲ್ವಾ, ಡಿಸೆಂಬರು ಫುಲ್ ರಜಾ, ಯಾರು ಮಿಸ್ ಮಾಡ್ಕೊಳಕ್ಕೆ ಇದು ಮಾಡಲ್ಲ. ಆ ಥರ ಖಂಡಿತ ಅವ್ರು ಹೇಳಿದ್ದು ಕರೆಕ್ಟ್. ಸಾಲು ರಜೆಗಳಿವೆ. ಸಾಲು ರಜೆಗಳಿದೆ. ಆಮೇಲೆ ಇದು ಬೇರೆ ಥರ ರಜೆ ಅಲ್ಲ, ಇಡೀ ಫ್ಯಾಮಿಲಿನೇ ಫ್ರೀ ಇರ್ತಾರೆ. ತುಂಬ ಒಳ್ಳೆ ಸೀಸನ್ ಅಲ್ಲ ಅದು. ಇಲ್ಲಿಂದ ಒಂದು ಹೊಸ ಶಕೆ ಶುರು ಆಗುತ್ತೆ 45ಇಂದ. 45ಇಂದ ಒಂದು ಹೊಸ ಕರೆಕ್ಟ್ ಶುರು ಆಗುತ್ತೆ. ಖಂಡಿತ. ಓಕೆ ಗ್ರೇಟ್. ನೆಕ್ಸ್ಟ್ ನಿಮ್ದೇನು ಪ್ಲಾನು? ಒಂದೆರಡು ಒಪ್ಕೊಂಡಿರೋ ಸಿನಿಮಾಗಳು ನಡೀತಾ ಇದ್ದಾರೆ. ಒಂದಷ್ಟು ಸ್ಕ್ರಿಪ್ಟ್ ಡಿಸ್ಕಷನ್ ಆಗ್ತಿದೆ. ನನ್ನ ಡೈರೆಕ್ಷನ್ದು ಒಂಚೂರು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಯಾವಾಗ ನೋಡೋಣ ಗುರು, ಹೇಳ್ತೀನಿ. ಓಕೆ ಫ್ಯಾಂಟಾಸ್ಟಿಕ್. ಎಸ್, ನೋಡಿ ನಮಗೆ ಎಂಥ ಸರ್ಪ್ರೈಸ್ ಕೊಟ್ರಿ ಇವತ್ತು. ನಿಮ್ಮ ದರ್ಶನ, ಅವ್ರ ದರ್ಶನ. ಇನ್ನೂ ಎಂಡ್ ಆಗಿಲ್ಲ ಇದನ್ನು. ಏನು ವರ್ಲ್ಡ್ ಆಫ್ 45 ಇದೆಯಲ್ಲ, ಅದೇನು ಕಂಟಿನ್ಯೂ ಇದೀಗ. ಜರ್ನಿ ಸ್ಟಾರ್ಟ್ ಆಗಿದೆ, ಜರ್ನಿ ಶುರು ಆಗಿದೆ. ಎಲ್ಲಿಂದ ಎಲ್ಲಿಗೆ ನಿಲ್ಲುತ್ತೋ ಗೊತ್ತಿಲ್ಲ. ಹೌದೌದು, ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಎಸ್ ಗ್ರೇಟ್. ನೀವು ನಮ್ಮ ಜೊತೆ ಬನ್ನಿ ಸ್ವಾಮಿ, ಒಂದು ರೌಂಡ್ ಹೋಗೋಣ. ನಾವು ಒಂದ್ಸಲ ಇವ್ರ ಜೊತೆ ಮಾತಾಡಿ, ನೀವಿದ್ರೆ ನಮ್ಗೆ ಒಂಥರ ಉತ್ಸಾಹ ಇದ್ದಾಗ. ಅಲ್ಲ, ಇವ್ರು ಏನೆಲ್ಲ ಕೆಲಸ ಕೊಡ್ತಾರೆ ಅಂತ ಒಂದ್ಸಲ ನೋಡ್ತೀನಿ. ಸೊ ಅದೆಲ್ಲ ಕೆಲಸಗಳನ್ನ ಸ್ವಲ್ಪ ಸೂಪರ್ವೈಸ್ ಮಾಡಿಕೊಂಡು ಸೊ ಅವ್ರ ಹತ್ರ ಕೇಳ್ತೀನಿ. ನಾನು ಬರಬೇಕು ಅಂದರೆ ಬರ್ತೀನಿ, ಇಲ್ಲ ನಂಗೆ ಆ ಕೆಲಸ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ. ಎಸ್ ಫ್ಯಾಂಟಾಸ್ಟಿಕ್. ಸೊ ಮೊದಲನೇ ಶೋ ಆದಮೇಲೆ ಈಗಲೇ ನಾನು ಕಮಿಟ್ ಮಾಡಿಸ್ತಾ ಇದ್ದೀನಿ, ಮತ್ತೊಂದು ಸರಿ ಎಲ್ಲ ಸ್ಟಾರ್ಗಳನ್ನು ಕೂರಿಸ್ಕೊಂಡು ನಾವು ಮಾತಾಡಬೇಕು. ಖಂಡಿತ. ಯಾಕಂದರೆ ಈ ಸಂಭ್ರಮಾಚರಣೆಯಲ್ಲಿ ನಾವು ಇರ್ತೀವಿ. ಹೌದು, ಅವಾಗ ಓಪನ್ ಆಗಿ ಮಾತಾಡೋಕೆ ಚೆನ್ನಾಗಿರುತ್ತೆ. ಹೌದು. ಯಾಕಂದರೆ ಇವಾಗ ಕೆಲವೊಂದನ್ನು ಏನು ಹೇಳಿದ್ರು ಎಲ್ಲಿ ಕಥೆದು ಹೋಗ್ಬಿಡುತ್ತೋ ಅನ್ನೋದಿರುತ್ತೆ, ಗೊತ್ತಾಗ್ಬಿಡುತ್ತೆ ಎಸೆನ್ಸ್ ಅಂತ. ಸೊ ಆವಾಗ ಬಿಂದಾಸ ಮಾತಾಡ್ಬೋದು ಅವಾಗ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಹ್ಯಾಪಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.